ಎಲ್ಲ ಇಲಾಖೆಗಳು, ಮುಖ್ಯ ಶಿಕ್ಷಣ ಇಲಾಖೆ, ಗ್ರಾಮ ಪಂಚಾಯತಿ ಎಲ್ಲ ಇಲಾಖೆಗಳು ಮತ್ತು ಗ್ರಾಮಸ್ಥರು ಸೇರಿ ಎಲ್ಲರೂ ಸೇರಿದರೆ ಒಂದು ಯಾವುದೇ ಒಂದು ಸಾಂಕ್ರಾಮಿಕ ತಡೆಗಟ್ಟಬಹುದು ಅಂತ ಹೇಳ್ತಾ ಇದ್ದೀನಿ. ಮುಖ್ಯವಾಗಿ ಈಗ ಜೂನ್ ತಿಂಗಳಲ್ಲಿ ಮಲೇರಿಯಾ ವಿರೋಧಿ ಮಾಸಾಚರಣೆ ಮಾಡ್ತೀವಿ. ಯಾಕೆ ಮಾಡಬೇಕು ಜೂನ್ ತಿಂಗಳಲ್ಲಿ ಅಂತ ಹೇಳಿದರೆ, ಜೂನ್ ತಿಂಗಳಲ್ಲಿ ಮಾನ್ಸೂನ್ ಮಳೆಗಾಲ ಪ್ರಾರಂಭ ಆಗುತ್ತೆ. ಮೇ ತನಕ ಮಳೆಗಾಲ ಕಡಿಮೆ ಇರುತ್ತೆ. ಜೂನ್ನಲ್ಲಿ ಮಳೆಗಾಲ ಪ್ರಾರಂಭ ಆಗುತ್ತೆ. ಮಳೆಗಾಲ ಪ್ರಾರಂಭ ಆದಾಗ ಎಲ್ಲೆಲ್ಲಿ ಗುಂಡಿಗಳಲ್ಲಿ, ಎಲ್ಲೆಲ್ಲಿ ಚರಂಡಿಗಳಲ್ಲಿ ನೀರಿರ್ತಾವೋ ಅಲ್ಲೋ ಎಲ್ಲೆಲ್ಲಿ ಬರೋ ನೀರಿರ್ತಾವೋ ಆ ಸಂದರ್ಭಗಳಲ್ಲಿ ಒಂದು ಸೊಳ್ಳೆಗಳ ಉತ್ಪತ್ತಿ ತಾಣ ಆಗುತ್ತೆ. ಸೊಳ್ಳೆಗಳ ಉತ್ಪತ್ತಿ ತಾಣವಾಗಿ ನಮ್ಮ ಕಾಯಿಲೆ ಬರುತ್ತೆ. ಮುಖ್ಯವಾಗಿ ಮಲೇರಿಯಾ ರೋಗ. ಮಲೇರಿಯಾ ರೋಗ ಅಂದರೆ ನೀವು ಇತ್ತೀಚೆಗೆ ನೋಡಿಲ್ಲ, ಇತ್ತೀಚಿನ ಮಕ್ಕಳು ಅನುಭವಿಸೋದು ನೋಡಿಲ್ಲ. ನಾನು ಹೇಳ್ತೀನಿ ಸುಮಾರು 30 ವರ್ಷಗಳ ಹಿಂದೆ 2005 ಹಿಂದ್ಗಡೆ ಅವಾಗ ಚಿಕನ್ ಗುನ್ಯಾ ಡೆಂಗು ಕಡಿಮೆ ಇದ್ವು. 2003-4 ಹಿಂದ್ಗಡೆ 2009ರಿಂದ 99 ಆ 10 ವರ್ಷಗಳ ಸಿಕ್ಕಾಪಟ್ಟೆ ಮಲೇರಿಯಾ ರೋಗ ಇತ್ತು. ಅಂದರೆ ಒಂದು ಊರಲ್ಲಿ ಒಬ್ಬರಿಗೆ ಒಂದು ಜ್ವರ ಬಂತಂದರೆ ಅದು ಮಲೇರಿಯಾ ಫಿಕ್ಸ್ ಆಗಿರೋದು. ಯಾಕಂದ್ರೆ ನಾನು ಉದಾಹರಣೆ ನಮ್ಮ ತಾಲೂಕಲ್ಲಿ ಹೇಳೋದಾದರೆ ಯಾವ 2000 ಇಸ್ವಿನಾಗೆ ಮದ್ದಕ್ನಲ್ಲಿ, ಆಮೇಲೆ ಬುಕ್ಕಪ್ಪಣ PS ಜಾನ್ಕೊಂಡ ಒಂದು 10 ಹಳ್ಳಿನಾಗೆ ಒಂದು ಸಾರಿ ಮಲೇರಿಯಾ ಸ್ಮೇರ್ ತೆಗೆದು ಬಂದರೆ 10-15 ದಿನಕ್ಕೆ 50 ಪಾಸಿಟಿವ್ ಬರೋರು. ಈಗಿನ ಕಾಲದಲ್ಲಿ ಮಲೇರಿಯಾ ಇಲ್ಲವೇ ಇಲ್ಲ. 2015ರಿಂದ ನಮ್ಮ ತಾಲೂಕಿನಲ್ಲಿ ಮಲೇರಿಯಾ ರೋಗ ತುಂಬ ಕಡಿಮೆ ಆಗಿದೆ. ಯಾಕೆ ಕಡಿಮೆ ಆಗಿದೆ? ಒಂದು ಪ್ರಕೃತಿನೂ ಇರ್ಬೋದು, ಒಂದು ಆರೋಗ್ಯ ಇಲಾಖೆ ಸಹ ಇವನ್ನ ತಿಂದು ಇವು ಜನ ಮಾಡ್ತವೆ. ಆಮೇಲೆ ಹೊಂದ್ಕೋಬೋದು, ತಿನ್ನಕ್ಕೆ ಬರ್ತಾವೆ ಸರ್ ಅಂತಾನ. ಇವು ತಿನ್ನಕ್ಕೆ ಬರಲ್ಲ ನಿಮಗೆ. ಇವು ಇಷ್ಟೇ, ಇನ್ನು 10 ವರ್ಷ ಇಷ್ಟೇ ಸೈಜ್, ಇವು ದೊಡ್ಡವಾಗಲ್ಲ. ಇವು ಇದಕ್ಕೆ ಆಹಾರ ಏನು ಗೊತ್ತಾ? ಇವಕ್ಕೆ ಇದೇ ಆಹಾರ. ಹೇಳಿದ ಅರ್ಥ ಆಯ್ತಾ? ಇದೇ ಈ ಲಾರ್ವ ಮರಿನೇ ಸೊಳ್ಳೆ ಮರಿ ಇವಕ್ಕೆ ಆಹಾರ, ಬೇರೆ ಏನಿರ್ತಾನಲ್ಲ. ಅದಕ್ಕೆ ಏನು ಮಾಡ್ಬೇಕಂದ್ರೆ ನೀವು ನಿಮ್ಮ ಮನೆ ಸುತ್ತ ದೊಡ್ಡ ತೊಟ್ಟಿಗಳಿದ್ದರೆ ಅಥವಾ ಏನಾದರೂ ಒಂದು ಕೃಷಿ ಹೊಂಡ ಇದ್ದರೆ ಅಥವಾ ಇನ್ನೇನು ಇದ್ದರೆ ನಮ್ಮ ಆರೋಗ್ಯ ಸಿಬ್ಬಂದಿವರೆಗೆ ಹೇಳಿದ್ರೆ, ಆಶಾ ವರ್ಕರ್ಗೆ ಹೇಳಿದ್ರೆ ಅವ್ರು ತಂದು ಬಿಡ್ತಾರೆ. ಹೇಳ್ತೀರಲ್ಲ. ಆಮೇಲೆ ತಿನ್ನಕ್ಕೆ ಬರಲ್ಲ. ಇವು ಸೊಳ್ಳೆ ಪರ್ದೆ ಹಾಕಿ ತಿಂದಿರಾ? ಏನಮ್ಮ ಸೊಳ್ಳೆ ಪರ್ದೆ ಹಾಕೊಂಡು ತಿನ್ನಕ್ಕೆ ಬರಲ್ಲವು. ಅದಕ್ಕೆ ಆದ ಆಹಾರ ಲಾರ್ವ ಮರಿ, ಸೊಳ್ಳೆ ಮರಿ. ಮಾಡ್ತೀರಲ್ಲ. ನೀವೆಲ್ಲರೂ ಸಹಕಾರ ನೀಡಿರಿ, ಶಿಕ್ಷಕರ ಸಹಕಾರ ನೀಡಿರಿ, ಆರೋಗ್ಯ ಸಿಬ್ಬಂದಿಯವರ ಜೊತೆಗೆ ಗ್ರಾಮ ಪಂಚಾಯತ್ ಕೈ ಜೋಡಿಸಿರಿ. ನಮ್ಮ ವ್ಯಾಪ್ತಿನಾಗೆ ಚಿಕನ್ ಗುನ್ಯಾ ಡೆಂಗು ಜ್ವರ ಮಲೇರಿಯಾ ಬರೋದಿಲ್ಲ. ಮಲೇರಿಯಾ ಕಡಿಮೆ ಆಗಿದೆ. ಬಟ್ ಆದರೂ ಸಮೇತ ಮತ್ತೆ ಯಾವಾಗ ಹೋಗ್ಬೇಡ ಆಗುತ್ತೋ ಹೇಳಕ್ಕೆ ಬರೋಲ್ಲ. ಎಷ್ಟೋ ವರ್ಷಗಳಿಂದ ಮಲೇರಿಯಾ ಇರಲಿಲ್ಲ, ಬರ್ಬೋದು. ನನ್ನ ಪ್ರಕಾರ ಸಿರಾ ತಾಲೂಕಲ್ಲಿ 15 ವರ್ಷದಿಂದ ಇಲ್ಲಿಗೆ ಮಲೇರಿಯಾ ಇಲ್ಲ. ತುಂಬ ಕಡಿಮೆ. ಬಾಬು ಅಧಿಕಾರಿಗಳು ಡಾಕ್ಟರ್ ತಿಮ್ಮರಾಜ್ ಅವರು ಹೇಳಿದಾಗೆ ಆರೋಗ್ಯದ ಮಹತ್ವ ಮತ್ತು ಏನು ಇವಾಗ ಮಲೇರಿಯಾ ರೋಗ ಹೇಗೆ ಹರಡುತ್ತೆ, ನಾವು ಅದರಿಂದ ಹೇಗೆ ಜಾಗ್ರತೆ ವಹಿಸ್ಕೋಬೇಕು, ತ್ಯಾಜ್ಯ ವಸ್ತುಗಳಿಂದ ನಾವು ಹೇಗೆ ನೀರನ್ನು ಸಂಗ್ರಹವಾಗ್ದಂಗೆ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದ್ದಾರೆ. ನಾನು ಹೇಳ್ತಕ್ಕಂಥದ್ದಿಷ್ಟೇ, ಆರೋಗ್ಯ ಇದನ್ನು ಒಬ್ಬರು ಹೇಳೋದಕ್ಕಿಂತ ನಮ್ಮ ಕೈಯಲ್ಲಿ, ನಮ್ಮ ಅಂಗೈಯಲ್ಲಿ ನಮ್ಮ ಆರೋಗ್ಯನ ನೋಡಬೇಕಾಗ್ತದೆ. ಪ್ರತಿನಿತ್ಯ ಬೆಳಗ್ಗೆಯಿಂದ ಸಂಜೆವರೆಗೂ ಸಹ ಆರೋಗ್ಯ ಹೇಗೆ ನಾವು ಸುಧಾರಿಸ್ಕೋಬೇಕು, ತಿಂತಕ್ಕಂಥ ಆಹಾರ ಹೇಗೆ, ಕುಡಿತಕ್ಕಂಥ ನೀರು ಹೇಗೆ ಅಂತಕ್ಕಂಥದ್ದು ಎಲ್ಲವನ್ನು ತಗೊಂಡು ನಾವು ಮಿತವಾಗಿ ಯಾವ್ಯಾವ ವಸ್ತುಗಳನ್ನು ಬಳಸಬೇಕು ಅಂತಕ್ಕಂಥದ್ದನ್ನ ನಾವು ನೋಡ್ಕೋಬೇಕಾಗುತ್ತೆ ಆರೋಗ್ಯದ ಬಗ್ಗೆ. ಹಾಗೆ ನಾನು ಆರೋಗ್ಯದ ಬಗ್ಗೆ ವೈದ್ಯಾಧಿಕಾರಿ ತಿಮ್ಮರಾಜ್ ಸರ್ ಎಲ್ಲ ಹೇಳಿದ್ದಾರೆ. ನಾನೀಗ ನಮ್ಮ ಊರು ದ್ವಾರನಕುಂಟೆಗೆ ಆಸ್ಪತ್ರೆ ತರಲಿಕ್ಕೆ ಕಾರಣರಾಗಿರ್ತಕ್ಕಂಥದ್ದು ಡಾಕ್ಟರ್ ತಿಮ್ಮರಾಜ್ ಸರ್ ಅವರು. ನಾನು ಪದೇ ವೇದಿಕೆಗೆ ಹೇಳ್ತಾ ಇದ್ದೀನಿ. ಜೊತೆಗೆ 2010ರಲ್ಲಿ ಡಿಸೆಂಬರ್ 4ರಂದು ನಮ್ಮೂರಿಗೆ ಆಸ್ಪತ್ರೆ ತಂದರು. ಈಗ ನಮ್ಮ ವೈದ್ಯಾಧಿಕಾರಿ 2010ರಿಂದ ಈವರೆಗೂ 2026ನೇ ಜೂನ್ವರೆಗೂ ಸಹ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಈಗ ನಮ್ಮ ವೈದ್ಯಾಧಿಕಾರಿಗಳಿಗೆ ವರ್ಗಾವಣೆಗೊಂಡಿದೆ. ನಾವೆಲ್ಲ ನಮ್ಮ ಆಸ್ಪತ್ರೆ ಇರೋದ್ರಿಂದ ನಮಗೆ ತುಂಬ ದ್ವಾರನಕುಂಟೆಗೆ ಅನುಕೂಲ ಆಗ್ತಾಯಿತ್ತು. ನಾನು ವೈದ್ಯಾಧಿಕಾರಿಗಳಲ್ಲಿ ಅನೇಕ ಸಲ ಹೇಳ್ತಾ ಇದ್ದೆ, ಆಸ್ಪತ್ರೆಯನ್ನು ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166.